ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು 4:15 ಆಯಿತು. ಇವಾಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತಲೂ ಹೇಳಲಿಕ್ಕಾಗಲ್ಲ, ಹುಷಾರಾಗಿದ್ದೀನಿ ಅಂತಲೂ ಹೇಳಲಿಕ್ಕಾಗಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ಮು. ಸೊ ಸ್ವೀಟಿ ಅವಳಿಗೆ ಈ ಥರ ಮಾಡ್ತಾ ಇದ್ಬಿಟ್ರೆ ಹಾಯಾಗಿದ್ದು ಬಿಡ್ತಾಳೆ ನೋಡಿ. ಹೊರಗಡೆನೇ ಹೋಗಲ್ಲ ಅವಳು. ಈ ಥರ ಮಲ್ಕೊಂಡ್ಬಿಟ್ಟು ಸೊ ಅಮ್ಮಗೂ ಕೂಡ ಸ್ನಾನ ಮಾಡಿಸಿದ್ದೀನಿ. ಅಮ್ಮ ಕೂಡ ನಿದ್ದೆ ಬರ್ತಾಯಿದೆ ಅವಳಿಗೆ ಇವಾಗ. ಸೊ ಮಲ್ಕೊಳಕ್ಕೆ ರೆಡಿ ಆಗ್ತಾಯಿದ್ಲು ಅವಳು. ಸೊ ನಾನಿಲ್ಲಿ 7:15 ಆಯಿತು. ಟೈಮ್ 7:15 ಆಯಿತು. ನಾನಿಲ್ಲಿ ಟೊಮೊಟೊ ಗೊಜ್ಜು ರೈಸು ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಕಟ್ ಮಾಡಿದ್ದೀನಿ, ಯಾಕಂದರೆ ಅಕ್ಷಯ್ಗೆ ಚಪಾತಿ ಇದ್ಬಿಟ್ರೆ ಬೇಕಾದರೆ 1 kg ಟೊಮೊಟೊ ಗೊಜ್ಜು ಖಾಲಿ ಮಾಡ್ತಾನೆ. ನನಗೆ ಅಷ್ಟು ಇಷ್ಟ ಟೊಮೊಟೊ ಗೊಜ್ಜು ಚಪಾತಿ. ಸೊ ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಮೊನ್ನೆ ಮಜ್ಜಿಗೆ ಮೆಣಸು ಮಾಡಿದ್ನಲ್ಲ, ಅದನ್ನು ಕೂಡ ಸ್ವಲ್ಪ ಖಾರ ಇದೆಯಾ ಏನು ಅಂತ ಹೇಳಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ಬೇಳೆ ಸಾರು ಮಾಡಿದ್ದು ಅದು ಕೂಡ ಇದೆ. ಸೊ ನಾನು ಇಲ್ಲಿ ಕೆಲಸ ಮಾಡಿಟ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡಿದ್ವಿ, ನಾನು, ಅಮ್ಮು, ಹಸ್ಬೆಂಡು. ಸೊ ಅಮ್ಮಗೆ ಸ್ವಲ್ಪ ಕಾರ್ಟೂನ್ ಹಾಕಿ ಕೊಟ್ಟಿದ್ದಾರೆ. ಅವಳಿಗೆ ಮೊಬೈಲ್ ಕೊಡಲ್ಲ. ಯಾವಾಗೋ ಒಂದು ಟೈಮಲ್ಲಿ ಬೇಜಾರಾಗುತ್ತಲ್ಲ ಅವು ಮಕ್ಕಳಿಗೂ. ನಾವೇನಾದರೂ ಮಾತಾಡ್ಕೊಂಡಿರ್ತೀವಿ. ಸೊ ಅವಳು ಏನು ಟಿ ವಿಯಲ್ಲಿ ಒಳಗಡೆ ಹೋಗ್ಲಿಕ್ಕಾಗಲ್ಲ, ಒಬ್ಬಳೇ ಕೂತ್ಕೊಂಡು ನೋಡಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾರ್ಟೂನ್ ಹಾಕ್ಕೊಟ್ಟಿದ್ರು ಅವಳಿಗೆ. ಸೊ ನನಗೆ ಒಂದು ಪ್ರಾಬ್ಲಮ್ಮು. ಜ್ವರ ಎಲ್ಲ ಮುಗೀತು ಅನ್ನೋ, ಗಂಟ್ಲು ನೋವು ಎಲ್ಲ ಮುಗೀತು ಅನ್ನೋರೊಳಗೆ ಹೊಟ್ಟೆ ನೋವು, ವಾಮಿಂಟು, ಏನು ಹೇಳೋದು ಫ್ರೆಂಡ್ಸ್, ಯಾವಾಗಲೂ ಕಾಯಿಲೆ ಅಂತ ಹೇಳಿ. ಸೊ ವಿಡಿಯೋ ಮಾಡೋಕ್ಕೂ ಸತ್ಯವಾಗ್ಲೂ ಇಂಟ್ರೆಸ್ಟೇ ಇಲ್ಲ ನನಗೆ. ಸಣ್ಣಕ್ಕೆ 1 ವಾರ ಆಯಿತು ಹೊಟ್ಟೆ ನೋವು. ಏನು ಖಾರ ಏನು ತಿನ್ನಲಿಕ್ಕೆ ಆಗಲ್ಲ, ಬರೀ ಮಜ್ಜಿಗೆ ಅನ್ನ. ಸೊ ಹಾಗಾಗಿ ವಿಡಿಯೋ ಮಾಡೋದೇ ಬೇಡ ಅನಿಸ್ಬಿಟ್ಟಿದೆ ನನಗೆ. ಸೊ ಸ್ವೀಟಿ ಆಟ ಆಡ್ತಾ ಇದ್ದಾಳೆ ಬಾಲ್ ತೊಗೊಂಡು ನೋಡಿ. ಅವ್ರ ಪಪ್ಪ ಹೊರಗಡೆ ಇದ್ದುಬಿಟ್ರೆ ಅವಳು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ನಾನಿಲ್ಲಿ ಮತ್ತೆ ಕಿರಣ ಚಿಕನ್ ತೊಗೊಂಡು ಬಂದ, ಚಿಕನ್ ಮಾಡಿಟ್ಬಿಟ್ಟು ಆಮೇಲೆ ಇವನು ಅಕ್ಷಯ್ ಸತ್ಯವಾಗ್ಲೂ ನನಗೆ ಮಾತಾಡೋಕ್ಕೆ ಕೂಡ ಆಗ್ತಾನೆ ಇಲ್ಲ, ಅಷ್ಟೊಂದು ಹೊಟ್ಟೆ ನೋವು. ಸಣ್ಣಕ್ಕೆ ಅಕ್ಷಯ್ ಇಲ್ಲಿ ಮೀನು ಫ್ರೈ ಮಾಡ್ತಾಯಿದ್ದಾನೆ.